ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಹುಟ್ಟಿದ್ವಿ ನಾವು ನೀವೆಲ್ಲರೂ ಬಹಳ ಪುಣ್ಯವಂತರು. ಇರ್ಲಿ, ಈ ಕಾರ್ಯಕ್ರಮ ಏನು ಅಂತಂದ್ರೆ ಸ್ವಾತಂತ್ರ್ಯ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ನಾವು ಕರಿತೀವಿ. ಹಾಗಾದ್ರೆ ಪ್ರಜೆಗಳಂದ್ರೆ ಯಾರು? ನಾವು ನೀವುಗಳೇ. ನಮ್ಮ ಶ್ರೇಯೋ ಅಭಿವೃದ್ಧಿಗೋಸ್ಕರ ಯಾವ ಸರ್ಕಾರ ಇರೋದಿಲ್ಲ ಅದೆಲ್ಲ ಪ್ರಜಾಪ್ರಭುತ್ವದ ಸರ್ಕಾರ. ಅಂದ್ರೆ ಸರ್ಕಾರವನ್ನು ನಾವೇ ರಚನೆ ಮಾಡ್ತಿದ್ವಿ. ಹಿಂದೊಂದು ಕಾಲದೊಳಗೆ ಏನಿತ್ತು ಅಂತಂದ್ರೆ ರಾಜ ಮಹಾರಾಜರ ಆಳ್ತಿದ್ರು. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಇವರು ಸಂವಿಧಾನ ರಚನೆ ಮಾಡಿದ ನಂತರ ರಾಜರು ಯಾರ್ಯಾರೇ ಆಗ್ಯಾರಪ್ಪ ಅಂದ್ರ ರಾಜರು ಯಾರ್ಯಾರು ರಾಜರು? ನಾವು ನೀವುಗಳೇ ರಾಜರು. ಇಲ್ಲಿ ಯಾರು ಬೇರೆ ರಾಜ ಯಾರು ಇಲ್ಲ, ನಾವೇ ರಾಜರು. ಎಂತ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಆ ಸಂವಿಧಾನದ ಆಶಯ ಏನೈತಿ ಅಂತಂದ್ರ ಸ್ವಾತಂತ್ರ್ಯ ಹಕ್ಕುಗಳದಾವ. ನಿಮ್ಗೆ ಗೊತ್ತಿರ್ಬೇಕು, ಎಲ್ಲರಿಗೆ ಸಮಾಜ ಅಭ್ಯಾಸ ಮಾಡಿರ್ತೀರಿ. ಸ್ವಾತಂತ್ರ್ಯದ ಹಕ್ಕುಗಳದಾವ. ಅದ್ರ ಜೊತೆಯಲ್ಲಿ ಸಮಾನತೆ. ನಾವು ದೊಡ್ಡವರು, ನಾವು ಸಣ್ಣವರು, ನಾವು ಕೆಳಗಿನವರು, ನಾವು ಮೇಲಿನವರು ಅನ್ನುವಂತ ಯಾವ ಭೇದ ಭಾವವು ನಮ್ಮ ದೇಶದಲ್ಲಿ ಇಲ್ಲ. ಅದರ ಜೊತೆಯಲ್ಲೇ ಭ್ರಾತೃತ್ವ ಮನೋಭಾವನೆಯನ್ನು ಹೊಂದಿರತಕ್ಕಂಥ ದೇಶ. ಈ ಎಲ್ಲದರ ಆಶಯನೇ ಸಂವಿಧಾನ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಮನೋಭಾವನೆ ಇರಬೇಕನ್ನೋದೇ ಸಂವಿಧಾನದ ಆಶಯ. ಅದಕ್ಕೆ ಈ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಘನ ಕರ್ನಾಟಕ ಸರ್ಕಾರದವ್ರು ಏನ್ ಮಾಡ್ಯಾರು ಅಂತಂದ್ರ ಬೀದರದಿಂದ ಚಾಮರಾಜದವರೆಗೆ ಸುಮಾರು 2500 ಕಿಲೋಮೀಟರ್ಗಳ ಒಳಗೆ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡುವಂತಹ ಒಂದು ದಿನ ಇವೆ. ಬೀದರದಿಂದ ಎಲ್ಲಿ ಚಾಮರಾಜನಗರದವರೆಗೆ ಅಷ್ಟೊಂದು ಉದ್ದವಾಗಿರ್ತಕ್ಕಂಥ ಸುಮಾರು 25 ಲಕ್ಷ ಜನರು ಏನ್ ಮಾಡ್ತಾರೋ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಭಾಗವಹಿಸುವುದರ ಜೊತೆಗೆ ಪರಿಸರವನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಮಹದಾಶೆಯಿಂದ ಸುಮಾರು 10 ಲಕ್ಷ ಸಸಿಗಳನ್ನ ಏನ್ ಮಾಡ್ತಾರೋ ಅಂತಂದ್ರೆ ನಮ್ಮ ರಾಜ್ಯದೊಳಗೆ ನೆಡ್ತಾರೆ. ಅಂತ ಮಹಾನ್ ಕಾರ್ಯದಲ್ಲಿ ನಾವು ನೀವೆಲ್ಲರೂ ಇವತ್ತು ಪಾಲ್ಗೊಂಡಿದ್ದೇವೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನಾಗಿ ನಾವೆಲ್ಲ ಏನ್ ಮಾಡತ್ತೇವೆ, ಆಚರಣೆ ಮಾಡತ್ತೇವೆ. ಗೊತ್ತೈತ್ಲ ಎಲ್ಲರಿಗೆ? ಸಂವಿಧಾನ ಓದಿರ್ಲ. ಸಂವಿಧಾನ ಯಾಕೆ ಇಟ್ಟಾರಪ್ಪ ಅಂದ್ರ ನಮ್ಗೆಲ್ಲರಿಗೂ ಸಂವಿಧಾನದಾಗ ಏನದಾವ ಪ್ರತಿಯೊಂದು ಅಂಶಗಳೇನಾಗ್ಬೇಕು ಗೊತ್ತಾಗ್ಬೇಕು ಇಲ್ಲ? ಯಾಕೆ ಗೊತ್ತಾಗ್ಬೇಕು? ನಾವೆಲ್ಲ ಭಾರತ ದೇಶದ ಭವ್ಯ ನಾಗರಿಕರು, ಪ್ರಜೆಗಳು. ಹೌದು, ಇವತ್ತಿನ ಪ್ರಜೆಗಳು ನಾಳಿನ ಪ್ರತಿನಿಧಿಗಳು ಆಗ್ಬೋದು. ನಮ್ಮಲ್ಲಿ ಯಾರೋ ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಿ ಆಗ್ಬೋದು, ಮತ್ತೊಬ್ಬ ಮಂತ್ರಿ ಆಗ್ಬೋದು, ಆಗ್ತೀವಿ ಇಲ್ಲ? ಹಾಗಾಗಿ ಪ್ರತಿಯೊಬ್ಬರಿಗೂ ಸಂವಿಧಾನ ಏನ್ ಐತಿ, ಸಂವಿಧಾನದಾಗ ಏನೇನು ಅಂಶಗಳದಾವ ಪ್ರತಿಯೊಬ್ಬರಿಗೆ ಏನಾಗಬೇಕು ಗೊತ್ತಾಗ್ಬೇಕು. ಹಾಗಾಗಿ ನಮ್ಮ ಸಂವಿಧಾನ ಅನ್ನುವಂಥದ್ದು ನಮ್ಮ ಸಮಾಜ ವಿಜ್ಞಾನದಾಗ ಏನಿಟ್ಟಾರು ಪಾಠ ಇಟ್ಟಾರು, ಅದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಐತಿ, ತಿಳ್ಕೊಬೇಕು. ಸಂವಿಧಾನ ಹಲವಾರು ಅಂಶಗಳನ್ನು ಕೊಟ್ಟ. ನಮ್ಗೆಲ್ಲ ಗೊತ್ತೈತಿ, ಮುಂಚೆ ಬ್ರಿಟಿಷರು ಆಳ್ತಿದ್ರು, ಅದಾದ್ಮೇಲೆ ಅದು ನಮಗೇನ್ ಸಿಕ್ತು, ಸ್ವಾತಂತ್ರ್ಯ ಸಿಕ್ತು ಅನ್ನೋಕ್ಕಿಂತ ಸ್ವಾತಂತ್ರ್ಯವನ್ನ ನಾವೇನ್ ಮಾಡಿದ್ವಿ, ಪಡ್ಕೊಂಡ್ಮೇಲೆ ಮತ್ತೊಬ್ಬ ಪರಕೀಯರ ಆಕ್ರಮಣ ನಮ್ಮ ಮೇಲೆ ಆಗಬಾರ್ದು. ನಮ್ಮದೇ ಆದ ಸಂವಿಧಾನ ಇರಬೇಕು, ನಮ್ಮದೇ ಆದ ಜನ ನಮ್ಮನ್ನ ಏನ ಮಾಡ್ಬೇಕು, ಆಳ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಅತ್ಯಂತ ಬೃಹತ್ ಲಿಖಿತ ಸಂವಿಧಾನ ನಮ್ಮ ದೇಶದ ಸಂವಿಧಾನ. ನಮ್ಗೆಲ್ಲ ಗೊತ್ತೈತಿ, ಪ್ರಜೆಗೋಸ್ಕರ ಆಳುವ ಸರ್ಕಾರವೇ ಪ್ರಜಾ ಸರ್ಕಾರ. ಶಾಸಕಾಂಗ ಕಾರ್ಯರೂಪ ತರುವಂತದ್ದು ಯಾರು ಮಾಡ್ತಾರಪ್ಪ ಅಂತಂದ್ರೆ
ಅದು ಸಂವಿಧಾನ ಹೇಳ್ತಂತ ಯಾವ ರೀತಿ ಇರಬೇಕು, ಕಾರ್ಯಗಳನ್ನ ಯಾವ ರೀತಿ ಮಾಡಬೇಕು, ಅದರಿಂದ ಏನಿರತ್ತಪ್ಪ ಆದ್ರ ಅದ್ರ ಜೊತೆಗೆ ಏನೈತಿ ನ್ಯಾಯಾಂಗ, ಶಾಸಕಾಂಗ, ಅದ್ರ ಜೊತೆಗೆ ಈಗ ಆಫೀಸರ, ಶಿಕ್ಷಕರು ಇವರೆಲ್ಲ ಏನಪ್ಪಾ ಭಾರತದೊಳಗ ನಮ್ಮ ಸಂವಿಧಾನದೊಳಗೆ ಇವ್ರ ಕಾರ್ಯ ರೂಪಿಸುವಂತವ್ರು. ಇವ್ರು ಏನಾರ ಬಂದು ನಾವ್ ಏನಾರ ಮಾಡಿ ಆದ್ರೆ ಸಂವಿಧಾನ ಅಷ್ಟೊಂದ ಬಹಳ ಉನ್ನತವಾಗಿರ್ತಕ್ಕಂಥ ಸಂವಿಧಾನ ಐತಿ. ಇದ ಪ್ರತಿ ವರ್ಷ ಇದನ್ನ ಏನು ಆಚರಿಸ್ಕೊತ ಬಂದು ಎಲ್ಲರಿಗೂ ಭಾರತ ಸಂವಿಧಾನದ ಬಗ್ಗೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಇರಬಹುದು, ಎಲ್ಲ ಅತ್ಯಂತ ಎಲ್ಲರೂ ಒಂದೇ ಅನ್ನುವಂಥ ಭೇದ ಭಾವವನ್ನ ಬರೆದಿರ್ತಕ್ಕಂಥ ಅಂಬೇಡ್ಕರ್ ನಾವು ಆ ಸಂವಿಧಾನಕ್ಕೆ ಭಾಳ ಮೆಚ್ಚಬೇಕು. ಅದೇ ರೀತಿ ಸಂವಿಧಾನ ಅಂದ್ರೇನು? ಸಂವಿಧಾನ ಅಂದ್ರ ರಾಜ್ಯದ ಮೂಲಭೂತ ಒಂದು ಕಾನೂನು. ನಮ್ಮ ರಾಜ್ಯದ ಮೂಲಭೂತ ಒಂದು ಅಂಗ ಅಥವಾ ಕಾನೂನು ಏನಂತೀವಿ ನಾವು? ಸಂವಿಧಾನ ಅಂತೀವಿ. ರಾಜ್ಯದ ಆಡಳಿತ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವೆಲ್ಲ ಎದ್ರ ಮೇಲೆ ನಿಂತಿದೆ? ನಮ್ಮ ಸಂವಿಧಾನದ ಒಂದು ಕಾನೂನು ಮೇಲೆ ನಿಂತಿದೆ. ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ, ನಮ್ಮ ಸರ್ಕಾರ ಏನ್ ಮಾಡೈತಂದ್ರ ಸಂವಿಧಾನದಲ್ಲಿ ಬರುವ ನಮ್ಮ ಸಂವಿಧಾನ ಯಾವ ಒಂದು ಆಧಾರ ಸ್ತಂಭ ನಿಂತೈತಂದ್ರ ಹೇಳಿದ್ರು ಮೇಡಮ್, ಇದೆ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ. ಈ ಮನೋಭಾವನೆ ಮೇಲೆ ಏನ್ ಮಾಡಿದ ನಮ್ಮ ಸಂವಿಧಾನ ಒಂದು ಆಧಾರ ಸ್ತಂಭವಾಗಿ ನಿಂತಿದೆ. ಇವೆಲ್ಲ ಮತ್ತು ಪ್ರಜಾಪ್ರಭುತ್ವದ ತತ್ವಗಳನ್ನ ನಾವು ಅಳವಡಿಸಿಕೊಂಡು ಹೋಗ್ಬೇಕಂತಂದು ಸರ್ಕಾರದ ಏನಾಗೈತಿ ಮುಖ್ಯ ಉದ್ದೇಶ ಆಗೈತಿ. ನಾವ್ ಏನ್ ಮಾಡ್ತೀವಿ, ಪುಸ್ತಕದಲ್ಲಿ ಓದಿ ಹಂಗೆ ಬಿಟ್ಬಿಡ್ತೀವಿ. ಆದ್ರೆ ಇದು ಮುಖ್ಯ ಉದ್ದೇಶ. ಈ ಒಂದು ಮಾನವ ಸರಪಳಿಯ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರ ಎಲ್ಲ ಜನರಲ್ಲಿ ಒಕ್ಕೂಟ ಮನೋಭಾವನೆ, ಎಲ್ಲರಲ್ಲಿ ಭಾತೃತ್ವದ ಮನೋಭಾವನೆಯನ್ನ ಹಾಗೂ ಒಕ್ಕೂಟದ ಮನೋಭಾವನೆಯನ್ನ ಬೆಳೆಸುವ ಸಲುವಾಗಿ ನಮ್ಮ ಸರ್ಕಾರ ಏನ್ ಮಾಡೈತಿ, ಈ ಕಾರ್ಯಕ್ರಮವನ್ನ ಮಾಡೈತಿ. ಅದಕ್ಕೆ ಪ್ರತಿ ವರ್ಷ ಏನ್ ಮಾಡ್ತಾರೆ, ಅದನ್ನ ಸೆಪ್ಟೆಂಬರ್ 15ರಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂತ ಎಲ್ಲ ದೇಶಗಳಲ್ಲಿ ಕೂಡ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದ ಕೂಡ ಇದನ್ನ ಮಾಡ್ಬೇಕಂತ ಏನ್ ಮಾಡೈತಿ, ಈ ಒಂದು ಉದ್ದೇಶವಾಗೈತಿ. ಈ ಒಂದು ಕಾರ್ಯಕ್ರಮವನ್ನ ನಾವು ಕೂಡ ಯಶಸ್ವಿತವಾಗಿ